ನಮಸ್ತೆ ಗುರುಗಳೇ. ನಮಸ್ತೆ. ಇಂದಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಗಳನ್ನ ಕಾಲಜ್ಞಾನದ ಬಗ್ಗೆ ನೀವು ಕೊಡ್ತಾ ಬಂದಿದ್ದೀರಿ. ಗುರುಗಳೇ, ಸುಮಾರು ವೈದ್ಯದ ಬಗ್ಗೆನೂ ಸುಧಾ ನೀವು ಹೇಳಿದಿರಿ. ಈ ನಮಗಲ್ಲಿ ಕೆಲವೊಂದು ಕುತೂಹಲದ ಪ್ರಶ್ನೆ ಅಂದರೆ, ಈ ಆತ್ಮ ಸಂಚಾರ ಇದೆಯಾ ಗುರುಗಳೇ? ಈ ಆತ್ಮ ಬೇರೆ ವ್ಯಕ್ತಿ ಮೇಲೆ ಹೋಗಿ ತೊಂದರೆ ಕೊಡೋದು ನಿಜನಾ ಗುರುಗಳೇ? ಇದು ಸಾಕಷ್ಟು ಕುತೂಹಲನ ನಮ್ಮಲ್ಲಿ ಮೂಡಿಸ್ತಾ ಇದೆ ಗುರುಗಳೇ. ಎಲ್ರಿಗೂ ನಮಸ್ಕಾರ. ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆನ ನಮ್ಮ ಮುಂದೆ ಇಟ್ಟಿದ್ದಾರೆ. ಈ ಆತ್ಮ ಅಂತಕ್ಕಂಥದ್ದು ಇವತ್ತು ಮಾತುಗಳನ್ನು ನಾವು ಮಾತಾಡೋದಕ್ಕೆ ಇಷ್ಟಪಡ್ತೀರಿ. ಇಂದಿನ ಕಾರ್ಯಕ್ರಮದಲ್ಲಿ ನಾಟಿ ನಮ್ಮ ದೇಶಿ ಪದ್ಧತಿಗಳ ಬಗ್ಗೆ, ನಾಟಿ ವೈದ್ಯದ ಬಗ್ಗೆ, ನಂತರ ಸನಾತನ ಧರ್ಮಗಳ ಬಗ್ಗೆ ಮತ್ತು ಭೂತ ವೈದ್ಯದ ಬಗ್ಗೆ ಹಲವಾರು ಒಂದು ಮಾತುಗಳನ್ನು ಆಡಿರ್ತಕ್ಕಂಥದ್ದು, ಅದರ ಬಗ್ಗೆ ಮಾಹಿತಿಗಳನ್ನು ಕೂಡ ಕೊಡ್ತಕ್ಕಂಥದ್ದು ಇತ್ತು. ಈ ಕಾಲಜ್ಞಾನ ಒಂದು ಸಂಚಾರ ಅಂತಕ್ಕಂಥದ್ದು ಏನಿದೆಯೋ ಅದರ ಮಧ್ಯದಲ್ಲಿ ಒಂದು ಈ ಚುಟುಕುಗಳನ್ನು ಮಾತಾಡೋದಕ್ಕೆ ನಾವು ಇಷ್ಟಪಡ್ತೀರಿ. ಯಾಕೆ ಅಂತ ಹೇಳಿದ್ರೆ ಕೆಲವ್ರಿಗೆ ಅನ್ಕೊಬೋದು, ಒಂದೇ ಒಂದು ಮಾತನ್ನು ಕೇಳಿ ಕಾಲಜ್ಞಾನ ವಿಚಾರವನ್ನು ಕೇಳಿ ಅದೇ ಗುಯ್ಗುಡ್ತಿರ್ತಾರೆ. ಇಲ್ಲಿ ಇದು ಊಟ ಮಾಡೋವಾಗ ಪಕ್ಕದಲ್ಲಿ ಒಂದು ಚೂರು ಉಪ್ಪಿನಕಾಯಿ ನೆಕ್ಕಿರಲಿ ಅಂತ ಇವತ್ತು ಈ ಕಾರ್ಯಕ್ರಮನ ನಾವು ಮಾತಾಡೋಕ್ಕೆ ಇಷ್ಟಪಡ್ತೀರಿ. ನೋಡಿ, ಒಂದು ಒಳ್ಳೆ ಪ್ರಶ್ನೆಯನ್ನು ಮೂಡಿಸಿದ್ರು. ಆತ್ಮ ಸಂಚಾರ ಅಂತಕ್ಕಂಥದ್ದು ಇದೆಯಾ? ಆತ್ಮ ಬೇರೆ ಒಬ್ಬರಿಗೆ ತೊಂದರೆ ಮಾಡ್ತಕ್ಕಂಥದ್ದು ಇದೆಯಾ? ಬೇರೆ ದೇಹದ ಮೇಲೆ ದಾಳಿ ಮಾಡುತ್ತಾ ಅಂತ ಒಂದು ಪ್ರಶ್ನೆಯನ್ನು ನಮಗೆ ಇಟ್ಟಿದ್ರು. ಖಂಡಿತವಾಗಿ ಆತ್ಮ ಅಂತಕ್ಕಂಥದ್ದು ಇದೆ. ಇವತ್ತು ನೋಡಿ, ಇದು ದೇಹ ಅಷ್ಟೇ. ನಾವು ಏನಿಲ್ಲಿ ಹೊತ್ಕೊಂಡಿದ್ದೀರೋ ಇದು ದೇಹ. ಆ ದೇಹವನ್ನು ಆಪ್ರೇಟ್ ಮಾಡೋದು ಯಾವುದು? ಆ ದೇಹಕ್ಕೆ ಚೈತನ್ಯ ತುಂಬಿದೆ ಯಾವುದಪ್ಪ ಅಂತ ಹೇಳಿದ್ರೆ ಆತ್ಮ. ದೇಹಕ್ಕೆ ಚೈತನ್ಯವನ್ನು ತುಂಬತಕ್ಕಂಥದ್ದೇ ಆತ್ಮ. ಆ ಆತ್ಮ ಇಲ್ಲ ಅಂತ ಹೇಳಿದ್ರೆ ದೇಹದ ಚೈತನ್ಯ ಅಂತಕ್ಕಂಥದ್ದು ಇರೋದಿಲ್ಲ. ನಾವು ಅಂದ್ಕೊಬೋದು, ಹೀಗಾಗಿದ್ದರೆ ಆತ್ಮವನ್ನು ತೋರಿಸಿ ಎಲ್ಲಿದೆ ನೋಡೋಣ ಅಂತ ಕೆಲವರು ಪ್ರಶ್ನೆಯನ್ನು ಹೇಳ್ತಾರೆ. ನನಗೆ ತೋರಿಸು ನೋಡೋಣ. ಯಾಕೆ ಅಂತ ಹೇಳಿದ್ರೆ ವಿಜ್ಞಾನ ಅಂತ ಹೇಳಿದ್ರೆ ಅದಕ್ಕೆ ಸಾಕ್ಷಿಗಳಿದೆ. ವಿಜ್ಞಾನ ಅಂತಕ್ಕಂಥದ್ದು ಕಣ್ಣು ಮುಂದೆ ತೋರಿಸ್ತಕ್ಕಂಥ ಸಾಕ್ಷಿಗಳಿದೆ. ಇದಕ್ಕೆ ಈ ವೈದಿಕ ಮತ್ತು ಭೂತ ವೈದ್ಯಕ್ಕೆ ಸಾಕ್ಷಿಗಳು ಅಂತಕ್ಕಂಥದ್ದಿಲ್ಲ. ಬರೀ ಅದಕ್ಕೆ ಒಂದು ಅನುಭವ ಅಂತಕ್ಕಂಥದ್ದು ಕೂಡ ಒಂದು ಗೋಚರವಾಗ್ತದೆ. ಅನುಭವ ಆದಾಗ ಮಾತ್ರ ಅದು ಗೊತ್ತಾಗ್ತಕ್ಕಂಥದ್ದು. ನಾವು ಅಂದ್ಕೊಳ್ತೀವಿ ಏನು ಅನುಭವನೋ ಅದೇ ಏನು ಕಥೆನೋ, ಎಲ್ಲಿದೆಯೋ ಆತ್ಮ, ಹೇಗಿದೆಯೋ ಅಂತ. ಈಗ ನಮಗೆ ಒಂದು ಹಲವಾರು ಉದಾಹರಣೆಗಳನ್ನ ಕೊಡ್ತಾ ಈ ಮಾತುಗಳನ್ನು ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ. ದೇಹದ ಮೇಲೆ ಒಂದು ಗಾಯವನ್ನು ಆದಾಗ ಆ ಗಾಯ ನಮಗಾಗಿದೆ, ಅದರ ನೋವು ಏನು ಅಂತ ಗಾಯ ಆದವನಿಗೆ ಮಾತ್ರ ಗೊತ್ತಿರುತ್ತೆ. ಆ ಆತ್ಮ ದಾಳಿ ಮಾಡಿಸ್ಕೊಂಡಾಗ ಮಾತ್ರ ನೋವು ಗೊತ್ತಿರುತ್ತೆ, ಅದೇನು ನೋವಾಗುತ್ತೆ, ಏನು ಹಿಂಸೆ ಆಗುತ್ತೆ ಅಂತ. ಆತ್ಮ ದಾಳಿ ಮಾಡೋ ಸಾಧ್ಯತೆಯೂ ಇರುತ್ತೆ ಬೇರೆ ದೇಹದ ಮೇಲೆ. ಅದು ಯಾವ ರೀತಿ ಮಾಡುತ್ತೆ ಅಂತ ಹೇಳ್ತೀವಿ. ಆ ಗಾಯದ ನೋವು ನಾವು ಅಂದ್ಕೊತೀವಿ, ಗಾಯ ಆಗಿದೆ, ಗಾಯದ ನೋವು ತೋರಿಸಿ ಗುರುಗಳೇ, ನಿಮಗೆ ಗಾಯ ಆಗಿದೆ ಅಂತ ಹೇಳಿದ್ರಲ್ಲ, ಆ ನೋವನ್ನು ತೋರಿಸಿ. ಎಲ್ಲಿ ತೋರ್ಸೋಕ್ಕಾಗುತ್ತೆ? ಸಾಧ್ಯವೇ ಇಲ್ಲ. ಇನ್ನೊಂದು ಕೂಡ ಉದಾಹರಣೆಯನ್ನು ಕೊಡೋದಕ್ಕೆ ನಾವು ಮುಂದಾಗ್ತೀವಿ. ನೋಡಿ, ದೇಹದಲ್ಲಿ ಉಸಿರು ಅಂತಕ್ಕಂಥದ್ದು ಒಳಗಡೆ ಈಚೆ, ಗಾಳಿ ಶ್ವಾಸ ಅಂತಕ್ಕಂಥದ್ದು ಒಳಗಡೆ ಹೋಗ್ತಿದೆ, ಹೊರಗಡೆ ಬರ್ತಿದೆ. ಅದು ನಮಗೂ ಗೊತ್ತು, ಪ್ರತಿಯೊಬ್ಬರಿಗೂ ಗೊತ್ತು, ಜ್ಞಾನಕ್ಕೂ ಗೊತ್ತು, ವಿಜ್ಞಾನಕ್ಕೂ ಗೊತ್ತು, ವೈದ್ಯನಿಗೂ ಗೊತ್ತು, ಎಲ್ರಿಗೂ ಗೊತ್ತು, ಜೀವ ಇರ್ತಕ್ಕಂಥ ಪ್ರಾಣಿಗಳಿಗೂ ಗೊತ್ತು. ಹಾಗಿದ್ದರೆ ತೋರಿಸಿ. ಎಲ್ಲಿ ತೋರ್ಸೋಕ್ಕಾಗತ್ತೆ? ಆಗೋದಿಲ್ಲ. ಈ ಪ್ರಶ್ನೆಗಳಿಗೆ ಇದೆ. ತೋರಿಸಿ ಅಂದರೆ ತೋರಿಸೋದಕ್ಕಾಗೋದಿಲ್ಲ. ಅದರ ಅನುಭವಗಳನ್ನು ನಾವು ಪಡ್ಕೊಬೋದಷ್ಟೆ. ಇವತ್ತು ಒಂದು ಉದಾಹರಣೆಗೆ, ನಾವು ನಿನ್ನನ್ನು ಸ್ಪರ್ಶ ಮಾಡ್ತೀರಿ, ಮುಟ್ತೀವಿ. ಆ ಮುಟ್ಟಿದ ಸ್ಪರ್ಶ ನನಗೆ ತೋರಿಸೋದಕ್ಕಾಗೋದಿಲ್ಲ. ಇದು ಕೂಡ ಅಷ್ಟೇ. ಆ ಆಗಿರ್ತಕ್ಕಂಥ ಅನುಭವಗಳ ಏನಿದೆಯೋ ಅದು ಆತ್ಮಕ್ಕೆ ಆಗ್ತಕ್ಕಂಥ ಅನುಭವಗಳು. ಮತ್ತೊಂದು ದೇಹಕ್ಕೆ ಆತ್ಮ ಅಂತಕ್ಕಂಥದ್ದು ಏನಿದೆಯೋ ಮತ್ತೊಂದು ದೇಹದ ಮೇಲೆ ದಾಳಿ ಮಾಡುತ್ತಾ, ತೊಂದರೆ ಮಾಡುತ್ತಾ ಅಂತಕ್ಕಂಥದ್ದು ನಿಜವಾಗ್ಲೂ ಕೂಡ ತೊಂದರೆ ಮಾಡುತ್ತೆ. ಯಾವಾಗ ತೊಂದರೆ ಮಾಡುತ್ತೆ, ಯಾಕೆ ತೊಂದರೆ ಮಾಡುತ್ತೆ ಅಂತ ಹೇಳಿದ್ರೆ, ಇದು ಒಂದು ಸಣ್ಣದಾಗಿ ಹೇಳೋದಕ್ಕೆ ನಾವು ಇಷ್ಟಪಡ್ತೀರಿ. ಅದನ್ನು ಮಾತಾಡ್ತಾ ಹೋದರೆ ದೊಡ್ಡದಾಗ್ತದೆ. ಹಾಗಾಗಿ ಅದು ಋಣಾನುಬಂಧ ಇದ್ದರೆ ಮಾತ್ರ ಅದು ಇನ್ನೊಂದು ಆತ್ಮ ಇನ್ನೊಂದು ದೇಹದ ಮೇಲೆ ದಾಳಿಯನ್ನು ಮಾಡ್ತಕ್ಕಂಥದ್ದು. ಖಂಡಿತವಾಗಿ ದಾಳಿ ಮಾಡ್ತದೆ. ಆ ದೇಹದ ಮೇಲೆ ಇರ್ತಕ್ಕಂಥ ವ್ಯಾಮೋಹನ ಮತ್ತು ಆ ಋಣಾನುಬಂಧನ ಅದು ಆ ಸೇಡನ್ನು ತೀರಿಸ್ಕೊಳೋದಕ್ಕೋಸ್ಕರ ಬರುತ್ತೆ. ಖಂಡಿತವಾಗಿ ದಾಳಿ ಮಾಡೇ ಮಾಡುತ್ತೆ.
ಇದು ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ವೈದಿಕ ಅಂತಕ್ಕಂಥದ್ದು ಏನಿದೆಯೋ, ಅಭೂತ ವೈದ್ಯ ಅಂತಕ್ಕಂಥದ್ದು ಏನಿದೆಯೋ, ಅಥವಾ ಮಾಟ ಮಂತ್ರ ಅಂತಕ್ಕಂಥದ್ದು ಏನಿದೆಯೋ, ಮಾಂತ್ರಿಕರು ಅಂತಕ್ಕಂಥವ್ರು ಯಾರಿದ್ದಾರೋ ಆ ಮಾಟ ಮಂತ್ರ ಅಂತಕ್ಕಂಥದ್ದು ಆ ವಿದ್ಯೆ ಏನಿದೆಯೋ ಆ ಮಾಂತ್ರಿಕರು ಕೆಲವೊಂದು ಆತ್ಮಗಳನ್ನು ಬಂಧನ ಮಾಡಿ ಇಟ್ಕೊಂಡಿರ್ತಾರೆ. ಆ ಆತ್ಮಗಳನ್ನು ಬಂಧನ ಮಾಡಿಟ್ಕೊಂಡು ಇನ್ನೊಂದು ದೇಹದ ಮೇಲೆ ದಾಳಿ ಮಾಡೋದಕ್ಕೆ ಇವರು ಸಂಚಾರ ಬಿಡ್ತಾರೆ. ಆ ದೇಹದ ಮೇಲೆ ದಾಳಿ ಮಾಡಬೇಕು ನೀನು ಕೆಲವೊಂದು ಹಲವಾರು ವಿದ್ಯೆಗಳ ಮುಖಾಂತರ ಅವರ ಸಾಧನೆಗಳು 28 ಏನೋ ಮಾಡ್ಕೊಂಡಿರ್ತಾರೆ ಅವ್ರ ಸಾಧನೆಗಳು ಮಾಡಿ ಅದನ್ನು ಒತ್ತಾಯದ ಬಲವಂತಕ್ಕೆ ಒತ್ತಾಯದ ಮೇಲೆ ಅದೋಗಿ ಇನ್ನೊಂದು ದೇಹವನ್ನು ದಾಳಿ ಮಾಡ್ತಕ್ಕಂಥದ್ದು ಆತ್ಮ ಅಂತಕ್ಕಂಥದ್ದಿದೆ. ತೋರಿಸು ನೋಡಿ, ಇವತ್ತು ಒಂದು ವಿಜ್ಞಾನಕ್ಕೆ ನಾವು ಸವಾಲು ಹಾಕ್ತಕ್ಕಂಥದ್ದು ಇವತ್ತು ನಾವು ಮಾತಾಡ್ತೀವಿ. ಒಬ್ಬ ವೈದ್ಯ ಹೇಳ್ತಾನೆ, ಒಂದು ನಾವು ರೋಗಿಯಾಗಿ ಮಲಗಿದ್ದಾಗ ಒಬ್ಬ ವೈದ್ಯ ಹೇಳ್ತಾನೆ, ಹೇಯ್ ಎದ್ದೇಳಪ್ಪ ಆರಾಮಾಗಿ ಓಡಾಡು ಅಂತ ಹೇಳ್ತಾನೆ. ಆಗ್ತಿಲ್ಲ ವೈದ್ಯರೇ, ನನ್ನ ಕೈಲಿ ಎದ್ದೇಳಕ್ಕೆ ಆಗ್ತಿಲ್ಲ. ಮನಸ್ಸು ಮಾಡೋ ಆಗ್ತದೆ ಅಂತ ಹೇಳ್ತಾರೆ. ಮನಸ್ಸು ಮಾಡಿ ನೀನು ಎದ್ದೇಳ್ಬೋದು, ಕೂತ್ಕೋ ಅಂತ ಹೇಳ್ತಾರೆ. ಆ ಮನಸ್ಸು ಎಲ್ಲಿದೆ? ಮನಸ್ಸು ಅಂತಕ್ಕಂಥದ್ದು ಎಲ್ಲಿದೆ? ಆ ವೈದ್ಯನ ಕೇಳಿದ್ರೆ ಅದಕ್ಕೆ ಪ್ರಶ್ನೆನೇ ಇಲ್ಲ, ವಿಜ್ಞಾನಕ್ಕೆ ಕೇಳಿದ್ರು ಅದಕ್ಕೆ ಆ ಪ್ರಶ್ನೆಗೆ ಉತ್ತರವೇ ಇಲ್ಲ ಅಲ್ವೇ? ಹಾಗಾಗಿ ಆ ಮನಸ್ಸು ಅಂತಕ್ಕಂಥದ್ದು ಇದೆ, ನಮಗೆ ಗೊತ್ತಲ್ವಾ? ಹೇಳ್ತಾರೆ, ನಿನ್ನ ಮನಸ್ಸಾಕ್ಷಿಯಾಗಿ ನೀನು ಮಾತಾಡು, ನಿನ್ನ ಮನಸ್ಸಾಕ್ಷಿ ನೀನು ಒಪ್ಪಿದೆಯಾ ಅಂತ ಹೇಳ್ತಾರೆ ಅಲ್ವಾ? ಕೆಲವು ಮಾತುಗಳನ್ನು ಹೇಳ್ತಾರೆ. ಹಾಗಾಗಿ ಮನಸ್ಸು ಅಂತಕ್ಕಂಥದ್ದು ಇದೆ ಅಂತ ನಮಗೆ ಗೊತ್ತು. ಅದು ಎಲ್ಲಿದೆ? ತೋರಿಸೋದಕ್ಕಾಗೋದಿಲ್ಲ. ಈ ಆತ್ಮಗಳು ಹಾಗೇ ತೋರಿಸೋದಕ್ಕಾಗೋದಿಲ್ಲ. ಅದರ ಅನುಭವಕ್ಕೆ ಬಂದಾಗ, ಅದರ ಅನುಭವಗಳು ಪಡ್ಕೊಂಡಾಗ ಅದೇನಿದೆಯೋ ಅನುಭವಕ್ಕೆ ಮಾತ್ರ ಅದು ಕಾಣ್ತಕ್ಕಂಥದ್ದು. ಹಾಗಾಗಿ ಆತ್ಮ ಸಂಚಾರನೂ ಇದೆ, ಆತ್ಮ ಮತ್ತೊಂದು ದೇಹದ ಮೇಲೆ ದಾಳಿ ಮಾಡ್ತಕ್ಕಂಥದ್ದು ಇದೆ, ಮತ್ತೊಬ್ಬ ವ್ಯಕ್ತಿ ಮೇಲೆ ತೊಂದರೆ ಮಾಡ್ತಕ್ಕಂಥದ್ದು ಇದೆ. ಅದನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಯಾವ್ಯಾವ ಪ್ರಯೋಗಗಳಲ್ಲಿ ಯಾವ್ಯಾವುದನ್ನು ಹೇಗೆ ಮಾಡ್ತಾರೆ, ಯಾವ್ಯಾವ ರೀತಿ ತೊಂದರೆಗಳನ್ನು ಆಗುತ್ತೆ, ಏನು ತೊಂದರೆ ಮಾಡುತ್ತೆ ಆ ಆತ್ಮಗಳು, ಯಾವ್ಯಾವ ರೀತಿ ಮನಸ್ಸಿನ ಪರಿಸ್ಥಿತಿಗಳನ್ನು ಬದಲಾವಣೆ ಮಾಡುತ್ತೆ, ಆ ವಾತಾವರಣ ಬದಲಾವಣೆನೂ ಕೂಡ ಮಾಡ್ತಕ್ಕಂಥ ಆತ್ಮಕ್ಕೆ ಶಕ್ತಿ ಇದೆ. ಹಾಗಾಗಿ ಯಾವ್ಯಾವ ರೀತಿ ಇದೆ ಅಂತ ಮುಂದಿನ ಕಾರ್ಯಕ್ರಮದಲ್ಲಿ ತಿಳಿಸ್ತೀವಿ. ಇಷ್ಟನ್ನು ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ನಮಸ್ತೆ.